ಸ್ವಲ್ಪ ಸ್ವಲ್ಪ ರೆಡಿ ನಿಂತಿದ್ದಾರೆ. ಹಾಗಾಗಿ ತಾವು ತಮ್ಮಲ್ಲಿ ಮನವಿ ದಯಮಾಡಿ ಸಿಎಂ ಅವರು ಹಾಸನದಲ್ಲಿದ್ದಾರೆ ವಿಷಯನ ಮುಗಿಸಿ ಒಳ್ಳೆ ಸಿಗ್ನಲ್ ಸುಮ್ಮನಿರ್ಬೇಕು. ಬೆಳಿಗ್ಗೆಯಿಂದ ನೀವೆಲ್ಲ ನೋಡ್ತಾ ಇದ್ದೀರಾ ಏನ್ ನಡೀತಾ ಇದೆ ಅಂತ. ಈ ಜಾಗದ ವಿಚಾರದಲ್ಲಿ ಒಂದು ಗೊಂದಲ ಇದೆ. ನಮ್ಮ ತೋಟದಲ್ಲಿ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಆದ್ರೆ ಸಾವಿರಾರು ಜನ ಅಭಿಮಾನಿಗಳು ಹೊಂದಿರುವಂತ ನಮ್ಮ ಮಾವನವರು ಅವರ ಅಂತ್ಯಕ್ರಿಯೆ ಛಲವಾದಿ ಮಹಾಸಭಾದಲ್ಲಿ ಆಗ್ಬೇಕು. ಯಾಕೆ ಅಂದ್ರೆ ನಾವು ಕೂಡ ಬಂದು ಅವಾಗವಾಗ ನೋಡ್ಬೇಕು, ಅವ್ರಿಗೆ ಪೂಜೆ ಮಾಡ್ಬೇಕು ಅನ್ನೋ ಒಂದು ಸಾಕಷ್ಟು ಒತ್ತಾಯ ಇರೋದ್ರಿಂದ ನಾವು ನಮ್ಮ ತೋಟದಲ್ಲಿ ಮಾಡಬಾರ್ದು ಅನ್ನೋ ಒಂದು ನಿರ್ಧಾರ ತಗೊಂಡಿದ್ವಿ. ಅದನ್ನ ಮನವಿನೂ ಸಲ್ಲಿಸಿದ್ವಿ. ಹೋಮ್ ಮಿನಿಸ್ಟರ್ ಸಾಹೇಬ್ರೆಲ್ಲ ನಿನ್ನೆ ನೈಟ್ ಬಂದಿದ್ರು. ಅವ್ರಿಗೆ ಮನವಿ ಸಲ್ಲಿಸಿದಕ್ಕೆ ಬೆಳಿಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ರು. ಬೆಳಿಗ್ಗೆ 8 ಗಂಟೆ ಅಂತ ಹೇಳಿದಕ್ಕೆ 8:30 ಅಂದ್ರು. 8:30 9 ಆಯ್ತು, 9ರಿಂದ 9:30 ಆಯ್ತು. ಇದೇ ರೀತಿ ಡಿಲೇ ಮಾಡ್ಕೊಂಡೇ ಬರ್ತಿದ್ದಾರೆ ಹೊರತು ನಮ್ಗೆ ಯಾವ್ದೇ ರೀತಿನಲ್ಲೂ ಡಿಸಿಷನ್ ಫೈನಲ್ ಡಿಸಿಷನ್ ಏನು ಅಂತ ಹೇಳ್ತಾ ಇಲ್ಲ. ಅದೇ ಎಲ್ಲರೂ ಬರ್ತಾ ಇರೋದು ಏನಕ್ಕೆ ಅಂದ್ರೆ ಕನ್ವಿನ್ಸಿಂಗ್ ಗೆ ಬರ್ತಾ ಇದ್ದಾರೆ. ಬಟ್ ಅಭಿಮಾನಿಗಳು ಯಾವ್ದೇ ರೀತಿನಲ್ಲೂ ಕನ್ವಿನ್ಸ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಸಾಕಷ್ಟು ರೀಸನ್ಸ್ ಗಳಿದೆ. ಒಂದು, ಪ್ರಪ್ರಥಮ ಬಾರಿಗೆ IAS ಮಾಡಿದಂತ ವ್ಯಕ್ತಿ ಯಾರಿಗಾರು ಎರಡನೇ ವ್ಯಕ್ತಿ ಹೆಸರು ಗೊತ್ತಿದ್ಯಾ? ಕನ್ನಡದಲ್ಲಿ ಪಾಸ್ ಮಾಡಿರುವಂತ ಎರಡನೇ ವ್ಯಕ್ತಿ ಹೆಸರು ಹೇಳಿ ನೋಡೋಣ. ಗೊತ್ತಿರೋದು ಇವ್ರೊಬ್ರು ಹೆಸರು. ಇಂಥವ್ರಿಗೆ ನೀವು ಸರ್ಕಾರಿ ಜಾಗದಲ್ಲಿ ಇವ್ರಿಗೆ ಗೌರವಿಸದಲ್ಲೇ ಜಾಗ ಕೊಡ್ದಲ್ಲೇ ಇದ್ರೆ ಇನ್ಯಾರು ಕೊಡ್ತೀರಾ ಅನ್ನೋದು ನಮ್ ಪ್ರಶ್ನೆ. ಆಮೇಲೆ ಇದು ನಾನ್ ಪೊಲಿಟಿಕಲ್ ಮೂವ್. ಇದು ಯಾವ ಪಕ್ಷನೂ ಅಲ್ಲ, ಇದು ಯಾವ ಭೇದನೂ ಅಲ್ಲ, ಇದು ಯಾವ ಜಾತಿಗೂ ಸಂಬಂಧಪಟ್ಟಿರುವಂತದ್ದಲ್ಲ. ಪ್ರತಿ ಬಾರಿ IAS ಎಕ್ಸಾಮ್ ಪಾಸ್ ಆದಾಗ ಕರ್ನಾಟಕದಿಂದ ಸ್ಟೇಜ್ ಮೇಲೆ ಹೋದಾಗ 100 ಜನ ಪಾಸ್ ಆಗಿದ್ರೆ ಆ ಇಂಟರ್ವ್ಯೂಗಳನ್ನ ನೋಡಿ 50 ಜನ ಇವ್ರ ಹೆಸರು ಎತ್ತಾರೆ. ಇವ್ರನ್ನ ನೋಡಿ ಇನ್ಸ್ಪೈರ್ ಆದವ್ರು ನಾವು ಅಂತ. ಅದ್ರಲ್ಲಿ 25 ಜನ ಕನ್ನಡದಲ್ಲಿ ಬರ್ದಿರ್ತಾರೆ, ಅವರು ಇವ್ರನ್ನ ನೋಡಿ ಇನ್ಸ್ಪೈರ್ ಆದವರು ಅಂತಾರೆ. ಇಂಥವ್ರಿಗೆ ನೀವು ಸ್ಟೇಟ್ ಆನರ್ ಮಾಡಲ್ಲ, ಇಂಥವ್ರಿಗೆ ನೀವು ಗೌರ್ಮೆಂಟ್ ಜಾಗ ಕೊಡಲ್ಲ. ಯಾಕೆಂದ್ರೆ ನಮ್ ಜಾಗದಲ್ಲಿ ಹಾಕೊಳ್ಳೋದಕ್ಕೆ ನಮ್ಗೇನು ಅಭ್ಯಂತರನೂ ಇಲ್ಲ, ನಾವ್ ಯಾರನ್ನು ಕೇಳ್ಬೇಕಾಗುದಿಲ್ಲ, ನಮಗ್ ಮುಜುಗರೇನೂ ಇಲ್ಲ, ಇದು ಬೇಡಿಕೆನೂ ಅಲ್ಲ. ಯಾಕೆ ಅಂದ್ರೆ ನಮ್ ಜಾಗದಲ್ಲಿ ನಾವ್ ಹಾಕೊಳಕ್ ನಮ್ಗೆ ಗೊತ್ತಿದೆ, ನಮ್ಮ ಗೌರವ ಅವರು. ಬಟ್ ನಮ್ ಜಾಗದಲ್ಲಿ ನಾವು ಹಾಕೊಂಡಾಗ ಏನ್ ಅಭಿಮಾನಿಗಳಿದ್ದಾರೆ ಅವ್ರು ನಮ್ ಜಾಗಕ್ಕೆ ಬರಕ್ಕಾಗಲ್ಲ. ಯಾಕೆಂದ್ರೆ ಇಟ್ಸ್ ಪ್ರೈವೇಟ್ ಪ್ರಾಪರ್ಟಿ. ನಮ್ ಪರ್ಮಿಷನ್ ತಗೊಂಡ್ ಬರ್ಬೇಕಾಗುತ್ತೆ ಪ್ರತಿ ಸಲ ಬರ್ಬೇಕಾದ್ರೆ ಅನ್ನೋ ಒಂದೇ ಒಂದು ರಿಕ್ವೆಸ್ಟ್ಗೋಸ್ಕರ ನಾವು ಅವ್ರನ್ನ ಒಂದು ಪಬ್ಲಿಕ್ ಜಾಗದಲ್ಲಿ, ಗೌರ್ಮೆಂಟ್ ಜಾಗದಲ್ಲಿ ಅವ್ರಿಗೆ ಒಂದು ಜಾಗ ಕೊಡಿ ಅಂತ ಬೆಳಿಗ್ಗೆಯಿಂದ ಮನವಿ ಸಲ್ಲಿಸ್ತಾ ಇದೀವಿ. ಇಷ್ಟೊತ್ತಾರು ಮನವಿನ ಯಾವುದೇ ರೀತಿಯಲ್ಲಿ ಡಿಸಿಷನ್ ಹೇಳಿಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ, ಆದಷ್ಟು ಬೇಗ ಒಂದು ನಮಗೆ ಸೂಟಬಲ್ ಆಗುವಂತ ಡಿಸಿಷನ್, ಅಭಿಮಾನಿಗಳಿಗೆ ಸೂಟಬಲ್ ಆಗುವಂತ ಡಿಸಿಷನ್, ಕರ್ನಾಟಕಕ್ಕೆ ಸೂಟಬಲ್ ಆಗುವಂತ ಡಿಸಿಷನ್ ನ ನಮಗೋಸ್ಕರ ನೀಡಿ ಅಂತ ಕೇಳ್ಕೊತೀವಿ. ಅಲ್ಲ, ಬೆಳಿಗ್ಗೆ ಸಿಎಂ ಅವರು ಪರ್ಮಿಷನ್ ಕೊಟ್ಟಿದ್ದಾರಂತೆ. ಅದೇ ಸಿಎಂ ಅವರು ಪರ್ಮಿಷನ್ ಓಕೆ ಮಾಡಿದಾರಂತೆ. ಸಿಎಂ ಅವರು ಓಕೆ ಮಾಡಿ ಅಂತ ಹೇಳಿದಾರಂತೆ. ಆದ್ರೆ ಇಲ್ಲಿ ಕೆಲವ್ರ ಕಡೆಯಿಂದ ಅದು ತಡೆ ಆಗ್ತಾ ಇದೆ. ಈಗ ಅವ್ರು ದೊಡ್ಡವರು ಅವರೇ ಕೊಟ್ಟ ಮೇಲೆ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ದಯಮಾಡಿ ಈ ವಿಷಯನ ಮುಗಿಸಿ. ಅಂತ 8:30 ನಡೀತಾ ಇದೆ. ಅರ್ಧ ಗಂಟೆ ದಯಮಾಡಿ ತಾವು ಮುಗಿಸಿ ದಯಮಾಡಿ ಪ್ಲೀಸ್ ಮಾಡ್ಕೊಡಿ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಕಟ್ಟಿರುವಂತ ಒಂದು ನಾನ್ ಪೊಲಿಟಿಕಲ್ ಇದು ಛಲವಾದಿ ಸಂಘ ಅನ್ನೋದು. ಎಷ್ಟೋ ಜನ ಬಡವರ ಪರವಾಗಿ ನಿಂತಿದ್ದಾರೆ, ದಲಿತರ ಜೊತೆಗೆ ಬಡವರ ಪರವಾಗಿ ನಿಂತು, ಶೋಷಿತರ ಪರವಾಗಿ ನಿಂತಂತ ದೊಡ್ಡ ಹೋರಾಟಗಾರರು. ಸೊ ಹಂಗಾಗಿ ನಂದು ಒಂದು ರಿಕ್ವೆಸ್ಟ್ ಇದೆ, ದಯಮಾಡಿ ಸಿಎಂ ಅವರಿಗೆ ಮನವಿ ಸಲ್ಲಿಸಿ ತಾವೆಲ್ಲ ಸೇರಿದ್ರೆ ಅವಕಾಶ ಮಾಡ್ಕೊಟ್ರೆ ಇಲ್ಲೇ ಬ್ಯಾಂಗ್ಳೂರಲ್ಲೇ ಮಾಡ್ತೀವಿ. ಅದು ಸ್ಮಾರಕವಾಗಿ ಉಳ್ಕೊಳ್ಳುತ್ತೆ. ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ. IAS IPS ಮಾಡುವಂತ ಗಂಡ್ಮಕ್ಳು ಹೆಣ್ಮಕ್ಳಾಗಿ ಒಂದು ದೊಡ್ಡ ಉದಾಹರಣೆಯಾಗಿ ಉಳ್ಕೊಳ್ಳುತ್ತೆ. ಇದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಕ್ ಬಂದಿದ್ದೀವಿ.
ಇಲ್ಲ ಇದೇನಾಗತ್ತೆ, ಇದು ಮಾನ್ಯ ಮುಖ್ಯಮಂತ್ರಿಗಳ ನಿರ್ಧಾರ. ನಾನೊಬ್ಬ ಅವ್ರಿಗೆ ಅಭಿಮಾನಿ ಆಗಿರ್ಬೋದು. ಇಲ್ಲ ನಾನು ಸಲಹೆ ಕೂಡ ದೊಡ್ಡವನಲ್ಲ, ನಾನು ಅಭಿಮಾನಿ ಆಗಿರ್ಬೋದು. ನಂದು ಕೂಡ ಒಂದು ಕೋರಿಕೆ, ಯಾಕೆಂದ್ರೆ ನಾನು ಛಲವಾದಿ ಸಂಘ ಅವತ್ತಿಂದ ನೋಡಿದ್ದೀನಿ, ಯಾಕೆಂದ್ರೆ ನಾನು ಅವ್ರ ಜೊತೆ ಓಡಾಡಿದ್ದೀನಿ. ಅವ್ರದ್ದು ಏನೇ ಆಗಿಲ್ಲ, ಪೊಲಿಟಿಕಲ್ ಪಕ್ಕಕ್ಕೆ ಬಿಡೋಣ, ಅವರು ಬಡವ್ರನ್ನ ನೋಡ್ತಾ ಇದ್ದಿದ್ದು ರೀತಿ ಅದು ತುಂಬಾ ದೊಡ್ಡ ವಿಷಯ. ಸೊ ಈಗ ಸಮಯ ಅಲ್ಲ ಅನ್ಸುತ್ತೆ ನಾನು ಮಾತಾಡೋದು. ಸೊ ಹಂಗಾಗಿ ನಾನು ಒಬ್ಬ ಪ್ರಜೆಯಾಗಿ ದೊಡ್ಡ ಸಾಧಕರಿಗೆ ಅಲ್ಲೊಂದು ಸ್ಥಳ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ತಾವು ದಯಮಾಡಿ ಮುಚ್ಚಿ ಆ ವಿಷಯ. ಸರ್ಕಾರಕ್ಕೆ ಮಾಡಕ್ ಆಗದಿರುವಂತ ಕೆಲಸ ಯಾವುದೂ ಇಲ್ಲ. ಸೊ ಹಾಗಾಗಿ ಇದೊಂದು ಮನವಿನ ಕುಟುಂಬದ ಪರವಾಗಿ ಮಾಡ್ಕೊಡ್ಬೇಕು ಅಂತ ಮಾಧ್ಯಮ ಮಿತ್ರರಿಗೂ ಕೇಳ್ಕೊತೀನಿ. ಆದಷ್ಟು ಬೇಗ ಅವ್ರಿಗೆ ತಲುಪಿಸಿ ಅವ್ರ ಕಡೆಯಿಂದ ನಮ್ಮ ಡಿಸಿಷನ್ ಬರುವಂಗೆ ಮಾಡ್ಕೊಡಿ. ನಾವು ಮಾಡ್ಕೊಟ್ರೆ ಕೆಲಸ. ಯಾಕೆಂದ್ರೆ ಬೆಳಿಗ್ಗೆಯಿಂದ ಕೇಳಿದವರೆಲ್ಲ ಅರ್ಧ ಗಂಟೆ ಅಂತಿದ್ದಾರೆ. ಆಮೇಲೆ ಇದರಲ್ಲಿ ಯಾವುದೇ ಮುಜುಗರ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ, ನಮ್ ತೋಟಕ್ಕೆ ನಾವು ಬೆಳಿಗ್ಗೆನೆ ಕರ್ಕೊಂಡು ಹೋಗಿರ್ತಿದ್ವಿ. ಬಟ್ ಅಭಿಮಾನಿಗಳ ಒತ್ತಾಯದ ಮೇರೆಗೆ, ನೀವು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀರಾ ಅಭಿಮಾನಿಗಳು ಎಲ್ಲರೂ ಎಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ ಅಂತ. ಅದೊಂದೇ ಒತ್ತಾಯದ ಮೇರೆಗೆ ಕುಟುಂಬ ಅಭಿಮಾನಿಗಳ ಜೊತೆಗಿದೆ. ಆ ಅಭಿಮಾನಿಗಳು ಮತ್ತೆ ಕುಟುಂಬದ ಕೂಗಿಗೆ ದಯವಿಟ್ಟು ಮಾಧ್ಯಮ ಮಿತ್ರರು ಅಲ್ಲ ಲೇಟ್ ಆಗಿ ಮಾಡ್ಬೇಕು. ನನ್ನ ನಂಬಿಕೆ ಏನಂದ್ರೆ ನೀವು ಆದಷ್ಟು ಬೇಗ ತಲುಪಿಸ್ತೀರಾ ಅನ್ನೋದು. ತಮ್ಮ ಕೈಯಲ್ಲಿ ಇದೆ ಆ ಶಕ್ತಿ, ತಮ್ಮ ಕೈಯಲ್ಲಿ ಇದೆ ಆ ಶಕ್ತಿ. ನಾವೊಬ್ರೆ ಅದಕ್ಕೆ ಲೈವ್ ಬರ್ತಾ ಇಲ್ಲ ಸರ್, ಲೈವ್ ಬರ್ತಾ ಇಲ್ಲ, ಲೈವ್ ಟೆಲಿಕಾಸ್ಟ್ ಇಲ್ಲ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.